ದೀನನಾನು ಸಮಸ್ತ ಲೋಕಕ್ಕೆ ದಾನಿ ನೀನು. ಪುನೀತ್ ಪುಸ್ತಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸೊ ಎಷ್ಟು ಅಧ್ಯಾಯಗಳಿವೆ ಇದರಲ್ಲಿ? 7 ಅಧ್ಯಾಯ. 7 chapters. 7 chapters. ಸೊ ಏನೇನು ಚಾಪ್ಟರ್ಗಳಲ್ಲಿ ಏನೇನು ಇನ್ಕ್ಲೂಡ್? ಫ್ಯಾಮಿಲಿ, ಕನ್ನಡ ಹಿಸ್ಟ್ರಿ, ಕನ್ನಡ ಫಿಲ್ಮ್ ಹಿಸ್ಟ್ರಿ ವಿತ್ ಡಾಕ್ಟರ್ ರಾಜ್ಕುಮಾರ್, ಮತ್ತೆ ಫ್ರೆಂಡ್ಸ್ ಎವ್ರಿವೇರ್, ಸ್ನೇಹಿತರು, ಮತ್ತೆ ಊಟದ ಬಗ್ಗೆ ಒಂದು ಟಾಪಿಕ್ ಇದೆ. ಯಾಕಂದ್ರೆ ಆಕ್ಚುಲಿ ಸುಮಾರು ಇಂಟರ್ವ್ಯೂಗಳಲ್ಲಿ ತಂದೆ ಅಂತ ಬಂದ ತಕ್ಷಣ ಫಸ್ಟ್ ಊಟದ ಬಗ್ಗೆ. ಹೌದು, ಊಟದ ಬಗ್ಗೆ ಬಹಳ ಪ್ರೀತಿ ಇತ್ತಲ್ವ ಅವರಿಗೆ? ತುಂಬಾ ಪ್ರೀತಿ ಇತ್ತು. ನಂತರ ಅವರ ಒಂದು ಚಿಕ್ಕ ಕತೆ, ಅಂದ್ರೆ ಕಥಾನಾಯಕನ ಕತೆ ಅಂತ ಹೇಳಿ ಒಂದು ಸುಧಾ ಅಲ್ಲಿ ಸುಮಾರು ವರ್ಷಗಳಿಂದ ದತ್ತು ಅವರು ಆ ಇಂಟರ್ವ್ಯೂನ ಬರೆದಿದ್ರು. ಆ ಇಂಟರ್ವ್ಯೂನ ನಾವೇನ್ ಮಾಡಿದ್ವಿ ಅಂದ್ರೆ ಒಂದು ಶಾರ್ಟ್ ಕಟ್ ಮಾಡಿ, ಅದು ತುಂಬಾ ದೊಡ್ಡ ಇಂಟರ್ವ್ಯೂ. ಐ ಥಿಂಕ್ ಅದ್ರ ಬಗ್ಗೆ ರುಕೋಜಿ ಅವರು ಒಂದು ಥೀಸಿಸ್ ಬರೀತಾ ಇದ್ದಾರೆ ಅಂತ ಕಾಣುತ್ತೆ. ಅದನ್ನ ನಾವು ತುಂಬಾ ಶಾರ್ಟ್ ಮಾಡಿ, ರಾಜ್ಕುಮಾರ್ ಅವ್ರು ಗೊತ್ತಿರೋರ್ಗೂ ಗೊತ್ತಿಲ್ಲದೆ ಇರೋರ್ಗೂ ಅದು ಓದಿದ್ರೆ ರಾಜ್ಕುಮಾರ್ ಅವ್ರು ಏನಂತ ಗೊತ್ತಾಗ್ಬೇಕು, ಆ ತರ ಶಾರ್ಟ್ ಕಟ್ ಮಾಡಿ ಆ ಇಂಟರ್ವ್ಯೂನ ಉಪಯೋಗಿಸ್ತಿದ್ವಿ ಇದರಲ್ಲಿ. ಬೆಸ್ಟ್ ರೈಟ್ ಅಪ್ಸ್. ಓಕೆ. ಇದು ಬಹುಶಃ ಯಾವ ಕ್ಷಣದಲ್ಲಿ ತೆಗೆದಿದ್ದು ನೆನಪಿದೆಯಾ ನಿಮಗೆ? ನನಗೆ ಅಬ್ಸಲ್ಯೂಟ್ಲಿ ಐಡಿಯಾ ಇಲ್ಲ, ಬಟ್ ಆದ್ರೆ ಈ ಫೋಟೋ ತುಂಬಾ ನೆನಪು. ನಮ್ಮ ನಾವು ಇದ್ದಂತ ಮನೆ, ಚೆನ್ನೈ ಮನೆಯಿಂದನೂ ಈ ಫೋಟೋ ಜ್ಞಾಪಕ ಇದೆ ನನಗೆ ಚಿಕ್ಕ ವಯಸ್ಸಲ್ಲಿ. ಸೊ ಬಟ್ ಬಹಳ ಕಷ್ಟ ಆಗಿರ್ಬೋದಲ್ವಾ ನಿಮ್ಗೆ? ಅಂದ್ರೆ ಎಷ್ಟೇ ನಿಮ್ಮ ಫ್ಯಾಮಿಲಿಯಲ್ಲೆಲ್ಲ ಫೋಟೋಸ್ಗಳು ಇರ್ತವೆ ಅಂತಂದ್ರೂ ಅದನ್ನೆಲ್ಲ ಅವರಿಂದ ಕಲೆಕ್ಟ್ ಮಾಡಿ ಅದು ಸೂಕ್ತವಾಗಿರುವಂತಹ ಫೋಟೋಗ್ರಾಫ್ಸ್ಗಳನ್ನ ಹುಡುಕ್ಬೇಕು, ಮತ್ತೆ ಕೆಲವು ಯುನೀಕ್ ಆಗಿರುವಂಥದ್ದು. 100% ಇದರಲ್ಲಿ ನಿಜವಾಗ್ಲೂ ನಮಗೆ ಸಾಕಷ್ಟು ಹೆಲ್ಪ್ ಮಾಡಿದಂದ್ರೆ ಹೇಳಿದ್ನಲ್ಲ, ಇಡೀ ಟೀಮ್, ಎಸ್ಪೆಷಲಿ ಪ್ರಕೃತಿ, ಆ ಎಲ್ಲ ಫೋಟೋಗ್ರಾಫ್ಸ್ನ ಸ್ಟೋರ್ ಮಾಡಿ ಸುಮಾರು ಒಂದು 3,500 ಫೋಟೋಗ್ರಾಫ್ಸ್ಲಿ ನಾವೊಂದು 1,800 ಬೆಸ್ಟ್ ಫೋಟೋಗ್ರಾಫ್ಸ್ ಸೆಲೆಕ್ಟ್ ಮಾಡಬೇಕಾಗಿತ್ತು. ಅದಕ್ಕೆ ಸಾಕಷ್ಟು ತಿಂಗಳು ಎಲ್ಲೆಲ್ಲಿಗೆ ಬಂದು ಕೂತಿದೀವೋ ನಮಗೆ ಗೊತ್ತಿಲ್ಲ. ಎಲ್ಲ ಕಡೆಗೂ ಲ್ಯಾಪ್ಟಾಪ್ ಓಪನ್ ಮಾಡೋ, ಇನ್ನೊಂದೇನಂದ್ರೆ ಎಲ್ಲರಿಗೂ ತೋರಿಸ್ಬಾರ್ದು ಅಂತ. ಬಟ್ ಇನ್ನೊಂದೇನಾದ್ರು ತೋರ್ಸೋಣ, ಅದಕ್ಕೇನಂತ. ಈಗ ನಾವೇನು ಹೈಟ್ ಮುಚ್ಕೊಂಡೇನು ಮಾಡ್ತಿಲ್ವಲ್ಲ, ಯಾರಿಗೂ ತೋರಿಸ್ಬಾರ್ದು ಅಂತ. ಬಟ್ ಬುಕ್ ಸೀಕ್ರೆಟಿವ್ ಆಗಿರ್ಲಿ, ಬಟ್ ವಿ ವಿಲ್ ಶೋ. ಓಕೆ. ಸೊ ಅಂದ್ರೆ ಒಳ್ಳೊಳ್ಳೆ ಆ ಕ್ಯಾಪ್ಷನ್ಸ್ಗಳನ್ನ ಕೊಟ್ಟು ಅದಕ್ಕೆ ಸೂಕ್ತವಾದಂಥ ಫೋಟೋಸ್ ಮಾಡಿ, ಇದು ನೋಡೋದಕ್ಕೆ, ನೋಡುವಾಗ, ಓದುವಾಗ ಬಹಳ ಖುಷಿ ಕೊಡುತ್ತೆ, ಬಟ್ ಮಾಡುವಾಗ ಅಷ್ಟೇ ಶ್ರಮ ಇರುತ್ತೆ, ಅಲ್ವಾ? ಇದಿಷ್ಟು ಪಾಪ ನನ್ನ ಸ್ನೇಹಿತ ಅಂತ ಪ್ರಕೃತಿ ತುಂಬಾ ಕಷ್ಟಪಟ್ಟಿದ್ದಾನೆ. ಸೊ ಆಮೇಲೆ ನಿಮ್ಮ ಮಕ್ಕಳು ಕೂಡ ಇದರಲ್ಲಿ ಸಹಾಯ ಮಾಡಿದ್ರ? ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆಯಾ? ನನ್ನ ಫೇವರೇಟ್ ಚಾಪ್ಟರ್ ಯಾವ್ದಂದ್ರೆ ಚಿಲ್ಡ್ರನ್ಸ್ ಚಾಪ್ಟರ್, ಗ್ರ್ಯಾಂಡ್ ಚಿಲ್ಡ್ರನ್ಸ್ ಚಾಪ್ಟರ್. ಅಂದ್ರೆ ಮೊಮ್ಮಕ್ಕಳ ಜೊತೆ ಕಳೆದಂತ ಸನ್ನಿವೇಶಗಳು, ಕೆಲವು ಸಂದರ್ಭಗಳು, ಎಲ್ಲ ಮೊಮ್ಮಕ್ಕಳು. ನಮ್ಮ ತಂದೆಯವರಿಗೆ ಬಹುಶಃ ಒಂದು 11 ಜನ ಮೊಮ್ಮಕ್ಕಳು, ಅಂದ್ರೆ ಅವ್ರ ಮಕ್ಕಳಿಗೆ. ಅದಾದ ನಂತರ ನಮ್ದೊಂದು ದೊಡ್ಡ ಕುಟುಂಬ ಆಗಿರೋದ್ರಿಂದ ನನ್ನ ಕಸಿನ್ ಮಕ್ಕಳಿಗೆ ಎಲ್ಲರೂ ನಮ್ಮ ತಂದೆಯವ್ರ ಜೊತೆ ಕಾಲ ಕಳೆದಾರೆ. ಅವ್ರಿಗೆ ಎಲ್ಲ ಮಕ್ಕಳು ಒಂದೇನೆ, ಇನ್ಕ್ಲೂಡಿಂಗ್ ನಾವು ಕೂಡ. ಸೊ ನಮ್ಮ ಇಡೀ ದೊಡ್ಡ ಕುಟುಂಬ ಆಗಿರೋದ್ರಿಂದ ಅವರಷ್ಟು ಜನನು ಈ ಪುಸ್ತಕದಲ್ಲಿ ಮಾತಾಡಿದ್ದಾರೆ. ಚಿಲ್ಡ್ರನ್ ಟಾಪಿಕ್ ಅಂತ ಬಂದಾಗ ಅದರಲ್ಲಿ ಬಂದು ಕಾರ್ಟೂನ್ಸ್ ಯೂಸ್ ಮಾಡಿದೀವಿ. ಆ ಕಾರ್ಟೂನ್ ಅಷ್ಟು ಬರೆದಿದ್ದು ನನ್ನ ಮಕ್ಕಳು. ಓಕೆ. ಅದು ಬಹುಶಃ ಯಾವ ಪುಸ್ತಕದಲ್ಲೂ ಆ ರೀತಿ ಒಂದು ವೈವಿಧ್ಯತೆ ಸಿಗಲ್ವೇನೋ. ಹೌದು, ಅದು ಯಾಕೆ ಅಂದ್ರೆ ನನಗೂ ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಬಟ್ ನಾನೇನೋ ತೋರಿಸ್ತೀನಿ ಅಂತ ಹೇಳಿ ಅವ್ರು ತಗೊಂಡೋಗಿ ನಮ್ಮ ಡಿಸೈನರು ಮತ್ತೆ ಪ್ರಕೃತಿ, ಏನಂತ ಗೊತ್ತಾಗಲ್ಲ, ಒಂದು ಅಫ್ಕೋರ್ಸ್ ಇನ್ನೂ ಏನು ಬರ್ದಿರ್ಲಿಲ್ಲ ಅವಾಗ. ಈ ತರ ಫ್ರೇಮ್ ಮಾಡ್ಕೊಂಡ್ಬಂದು ತೋರಿಸಿದ್ರು. ನಾನು ಸೆಲ್ ಶಾಟ್, ಐ ಸೆಡ್ ಜಸ್ಟ್ ಗೋ ಅಹೆಡ್, ಫ್ಯಾಂಟಾಸ್ಟಿಕ್, ಫುಲ್ ಕಂಪ್ಲೀಟ್ ಕಲರ್ಫುಲ್ ಆಗಿದೆ. ಸೊ ಇದನ್ನ ಮಾಡಿದ್ಮೇಲೆ ಇಷ್ಟು ಜನ ಕೂರಿಸಿ ನಾವು ಒಟ್ಟಿಗೆ ಮಾತಾಡಿಸಿದ್ವಿ, ಹೇಗೆ ಅನಿಸುತ್ತೆ ನಿಮಗೆ ಅಂತ ಹೇಳಿ. ಇದು ಈ ಪೇಂಟಿಂಗ್ ಎಲ್ಲ ಮಾಡಿದ ನನ್ನ ಚಿಕ್ಕ ಮಗಳು, ದೊಡ್ಡ ಮಗಳು, ಎಲ್ಲ ಪರ್ಸನಲ್ ಟಚ್ ಇದೆ. ಎಸ್ ಎಸ್. ಜೊತೆಗೆ ನಿಮ್ಮ ಅಮ್ಮ ಏನಂದ್ರು ಈ ರೀತಿ ಒಂದು ಪುಸ್ತಕ ಬರುವಾಗ, ಅಥವಾ ಅದಕ್ಕೆ ಅವರು ಕೊಡುಗೆಯನ್ನು ಕೊಡುವಾಗ? ಅವ್ರಿಗೆ ಅಮ್ಮವ್ರಿಗೂ ಐಡಿಯಾ ಇರಲಿಲ್ಲ ಈ ತರ ಬರುತ್ತೆ ಪುಸ್ತಕ ಅಂತ. ತುಂಬಾ ಖುಷಿ ಪಟ್ಟರು ಕ್ವಾಲಿಟಿ ನೋಡಿ. ಪ್ರೈಸ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ರೆ, ಹೇಗೆ ಇದು ಈ ರೇಟ್ ಇದ್ರೆ ಎಲ್ಲ ಅಭಿಮಾನಿಗಳಿಗೂ ತಗೊಳಕ್ಕಾಗುತ್ತಾ, ಬೇಜಾರಾಗಲ್ಲ ಅವ್ರಿಗೆ. ಈಗ ನಾನು ಏನು ಹೇಳಿದೆ ಅಂದ್ರೆ, ಆ ಕ್ವಾಲಿಟಿ ಕೊಡಬೇಕಾದ್ರೆ ಆ ಪ್ರೈಸ್ ಈಗ ಬರುತ್ತೆ. ಮೊದಲ ಎಡಿಷನ್ ಸೇಲ್ ಆದ್ಮೇಲೆ 2ನೇ ಎಡಿಷನ್, 3ನೇ ಎಡಿಷನ್ ಅದೇ ರೀತಿ ಪ್ರೈಸ್ ಕಮ್ಮಿ ಆಗ್ತಾ ಬರುತ್ತೆ. ಜೊತೆಗೆ ಏನಂದ್ರೆ ಈ ಪುಸ್ತಕನ ನಾವು ಒಂದು ಪ್ರಾಫಿಟ್ಗಾಗ್ಲಿ ದುಡ್ಡಿಗಾಗ್ಲಿ ಮಾಡ್ತಿಲ್ಲ, ನಾವು ಇನ್ವೆಸ್ಟ್ ಮಾಡಿರೋದನ್ನು ಸೇರಿ ಈ ಪುಸ್ತಕ ಸೇಲ್ ಆದ ನಂತರ ಆದಷ್ಟು ದುಡ್ಡನ್ನು ಕನ್ನಡ ವಿದ್ಯಾಭ್ಯಾಸಕ್ಕಾಗಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಸಾಧ್ಯ ತಂದೆಯವರ ಹೆಸರಿಂದ ಒಂದು ಟ್ರಸ್ಟ್ ಮಾಡಿ, ಎಜುಕೇಶನ್ ಟ್ರಸ್ಟ್ ಮಾಡಿ ಅದನ್ನು ಉಪಯೋಗಿಸಬೇಕು ಅಂತ ಹೇಳಿ. ಓಕೆ. ಸೊ ಪುಸ್ತಕದ ಪ್ರೀತಿ ಜೊತೆಗೆ ಅಕ್ಷರ ಜ್ಞಾನವನ್ನ, ಎಸ್, ಬಹುಶಃ ನಮ್ಮ
ಕನ್ನಡದ ಕೋಟ್ಯಾಧಿಪತಿ ಆದಮೇಲೆ ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಆಸಕ್ತಿ ಬಂತು. ಯಾಕಂದ್ರೆ ನಮ್ಮ ಅಣ್ಣ ಒಂದು ಮಾತು ಹೇಳಿದ್ರು, ತಂದೆಯವರು ಓದಿಲ್ಲ ಅಂತ ಯಾವಾಗ್ಲೂ ಹೇಳೋರು, ಅದೇ ರೀತಿ ನಾನು ಓದಿರ್ಲಿಲ್ಲ. ಸೊ ಇಬ್ರು ಓದಲ್ಲ, ಸೊ ಬೇರೆ ಯಾರಿಗೆ ಎಲ್ಲರಿಗೂ ವಿದ್ಯಾಭ್ಯಾಸ ಕೊಡೋಣ ಅಂತ ಹೇಳಿ ಇದನ್ನ ಮಾಡಬೇಕು ಅಂತ. ನೀವು ಓದಿಲ್ಲ ಅಂತಂದ್ರೂ ಓದೋರಿಗೆ ಹೌದು, ಕನ್ನಡದ ಕೋಟ್ಯಾಧಿಪತಿ ಮೂಲಕ ನಾನು ಸಾಕಷ್ಟು ಇನ್ಫಾರ್ಮೇಶನ್ಸ್ ತಿಳ್ಕೊಂಡಿದ್ದೀನಿ. ವಂಡರ್ಫುಲ್. ಆಮೇಲೆ ಅಭಿಮಾನಿ ದೇವರುಗಳ ಬಗ್ಗೆ ನೀವು ಮಾತಾಡ್ತಾ ಇದ್ರಿ, ಸೊ ಅದ್ರದ್ದು ಸಾಕಷ್ಟು ಫೋಟೋಗ್ರಾಫ್ಸ್ಗಳು ಅದಕ್ಕೆ ಸಂಬಂಧಪಟ್ಟಂಗೆ. ಏನಂದ್ರೆ ನನಗೆ ಬುದ್ಧಿ ಬಂದಾಗಿಂದ ಜೈಕಾರ ಇದೆಯಲ್ಲ ತಂದೆಯವ್ರ ಹೆಸರಲ್ಲಿ, ಅದು ಕೇಳಿ 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 ಸಾಕಪ್ಪ ಅಂತ ಅನ್ಸ್ಲಿಲ್ಲ, ಏನಪ್ಪ ಇದು ಅಂತ ಅನ್ಸ್ಬಿಡುತ್ತೆ. ಸೊ ಈಗಲೂ ಅದೇ ಅನ್ಸುತ್ತೆ ನನಗೆ. ಈಗಲೂ ಎಲ್ಲಾದ್ರೂ ಆಚೆ ಹೋದಾಗ ಡಾಕ್ಟರ್ ರಾಜ್ಕುಮಾರ್ಗೆ ಜೈ ಅದ್ರ ಕುರ್ರನ್ನುತ್ತೆ ಒಂಥರ, ಅಷ್ಟು ಒಂದು ರೋಮಾಂಚನ ಆಗುತ್ತೆ. ಸೊ ಇದನ್ನ ಎಲ್ಲರಿಗಿಂತ ಹೆಚ್ಚಾಗಿ ನಾನು ಅದನ್ನ ಜಾಸ್ತಿ ಕೇಳಿದ್ದೀನಿ ನನ್ನ ಮಗುವಿಂದ. ಯಾಕಂದ್ರೆ ನಮ್ಮ ತಂದೆಯವ್ರ ಜೊತೆ ಸುಮಾರು ಊರುಗಳಿಗೆ ಪ್ರಯಾಣ ಮಾಡ್ಬಿಟ್ಟಿದ್ದೀನಿ. ಎಲ್ಲ ಊರುಗಳಲ್ಲೂ ಅದೇ ಪ್ರೀತಿ, ಅದೇ ವಿಶ್ವಾಸ. ಇದನ್ನ ಬಹುಶಃ ನೋಡಿ ನೋಡಿ ಒಂದು ವಯಸ್ಸಿಗೆ ಬಂದ್ಮೇಲೆ ಒಂದು 18-20 ವರ್ಷ ಆದ್ಮೇಲೆ ಅನ್ನಿಸ್ತಾ ಇದ್ದಿಲ್ಲ, ಏನಾದ್ರು ಮಾಡಿದ್ರೆ ಒಂದು ಕ್ಲಾಸ್ ಆಗಿ ಮಾಡ್ಬೇಕು ಅಪ್ಪಾಜಿ ಅವ್ರ ಹೆಸರಲ್ಲಿ. ಸೊ ವೈ ನಾಟ್ ಅ ಬುಕ್. ಶಿವಣ್ಣ ಏನಂದ್ರು ಈ ಪುಸ್ತಕ? ಅವ್ರ ಮಧ್ಯದಲ್ಲಿ ತೋರಿಸಿದೆ 2-3 ಸಲ. ಯಾಕಂದ್ರೆ ಅತ್ತಿಗೆಗೆ ಗೀತತ್ಗೆ ಕನ್ನಡ ವರ್ಷನ ಸಾಕಷ್ಟು ಚೆಕ್ ಮಾಡಿದ್ರು. ಸೊ ಅವ್ರು ಅವಾಗ್ಲಿಂದ ನೋಡ್ಕೊಂಡು ಬಂದಿದ್ದಾರೆ, ಸ್ಟೆಪ್ ಬೈ ಸ್ಟೆಪ್ ನೋಡಿದ್ದಾರೆ. ಓಕೆ. ಸೊ ಅಮ್ಮ ಇದು ಪುಸ್ತಕ ನೋಡಿದ್ಮೇಲೆ ಅವರಿಗೆ ಖುಷಿ ಆಯ್ತಾ? ತುಂಬಾ ಖುಷಿ. ನೀವು ಎಷ್ಟು ರಿಲೇಟ್ ಆಗ್ತೀರಿ ಈ ಪುಸ್ತಕವನ್ನ ನೋಡಿದಾಗ, ಅಥವಾ ರಾಜ್ಕುಮಾರ್ ಅವರ ಜೀವನವನ್ನ ನೋಡ್ಕೊಂಡೇ ಬೆಳೆದು ಬಂತಂತವ್ರು ನೀವು ಬಾಲ್ಯದಿಂದಲೂ. ಸೊ ಈ ಪುಸ್ತಕವನ್ನು ನೋಡ್ತಾ ಇದ್ದಾಗ ಇನ್ನಷ್ಟು ಉತ್ಸಾಹ, ಇನ್ನಷ್ಟು ಇದು ಬರುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ಉತ್ತೇಜನ ಸಿಗುತ್ತೆ ಅಂತ ಅನ್ಸುತ್ತಾ? ಅವರ ಲೈಫ್ ಹಿಸ್ಟ್ರಿನ ಇನ್ನಷ್ಟು ಮೆಲುಕು ಹಾಕ್ಲಿಕ್ಕೆ ಈ ಪುಸ್ತಕ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ? ಅಂದ್ರೆ ನನಗೆ ಈ ಪುಸ್ತಕ ನೋಡ್ತಾ ಇದ್ರೆ ಒಂದು ನಾಸ್ಟಾಲಜಿಯಾ. ನಾವು ಕಳೆದಂತ ಸಮಯಗಳು ಅಪ್ಪಾಜಿ ಅವ್ರ ಜೊತೆ. ಅಫ್ಕೋರ್ಸ್ ಬ್ಲಾಕ್ ಅಂಡ್ ವೈಟ್ ಸಿನಿಮಾ ನೋಡಿದಾಗ, ಬ್ಲಾಕ್ ಅಂಡ್ ವೈಟ್ ಫೋಟೋಗ್ರಾಫ್ಸ್ ಅಲ್ಲಿ ತುಂಬಾ ಹಳೆ ಫೋಟೋಗ್ರಾಫ್ಸ್ ನೋಡಿದಾಗ ನನಗೆ ಅದು ಬರಲ್ಲ, ಯಾಕಂದ್ರೆ ನಾನು ಇವಾಗ ಇರಲಿಲ್ಲ ಅವಾಗ. ಸೊ ಅದಾದ ನಂತರ ರೀಸೆಂಟ್ ಫೋಟೋಗ್ರಾಫ್ಸ್ನೆಲ್ಲ ನೋಡಿದಾಗ ಎಲ್ಲೋ ಒಂದ್ ಕಡೆ ನನಗೆ ನಾಸ್ಟಾಲಜಿ, ನಾನು ಮತ್ತೆ ವಾಪಸ್ ಹೋಗಿ ಬರ್ತೀನಿ ಆ ಟೈಮ್ಗೆ. ಆ ಟೈಮಲ್ಲಿ ಕಳೆದಂಥ ಸಂದರ್ಭ ಅದು. ಇದು ಬಂದು ಶಬರಿಮಲೆಗೆ ಹೋಗಕ್ಕೆ ಮುಂಚೆ ಎಲ್ಲ ಹೋಗ್ಬೇಕಾದ್ರೆ ನಾವು ಒಂದು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಯಾವುದೋ ಒಂದು ಹೊಳೆಯಲ್ಲಿ ನಿಲ್ಲಿಸಿ ಸ್ನಾನ ಮಾಡ್ತಿದ್ವಿ. ಇದೋ ತನ್ನ ಚಕ್ ಅಂತ ಅಲ್ಲಿ ವಾಪಸ್ ಹೋಗುತ್ತೆ, ಅಲ್ಲಿ ಕೆಲವು ಮಾತಾಡಿದಂಥ ಪದಗಳ ಜ್ಞಾಪಕ ಬರುತ್ತೆ. ನನಗಂತೂ ಇಟ್ಸ್ ಡೆಫಿನೆಟ್ಲಿ ನಾಸ್ಟಾಲಜಿಯಾ ಫೀಲಿಂಗ್. ಸೊ ಈಗ ಈ ಪುಸ್ತಕ ಇಷ್ಟು ಸುಂದರವಾಗಿ ಮೂಡಿಬರುತ್ತೆ ಅಂತ ಹೇಳಿ ಅನ್ಸುತ್ತಾ ನಿಮಗೆ? 100%. ಬಿಕಾಸ್ ವಿ ವರ್ ಕಾನ್ಫಿಡೆಂಟ್ ದಟ್ ಬುಕ್, ಈ ಪುಸ್ತಕ ಮಾಡಬೇಕಾದ್ರೆ ನಾವು ಮನಸ್ಸಲ್ಲಿ ಅನ್ಕೊಂಡ್ಬಿಟ್ಟಿದ್ವಿ ಈ ಕ್ವಾಲಿಟಿ ಆ ಸ್ಟ್ಯಾಂಡರ್ಡ್ಲಿ ಬರಬೇಕು, ಆ ಬರೋವರೆಗೂ ಏನು ತೊಂದರೆ ಇಲ್ಲ, ಎಷ್ಟು ವರ್ಷ ಬೇಕಾದ್ರೆ ಟೈಮ್ ತಗೊಳ್ಳಿ. ಓಕೆ. ಈಗ ಒಂದು ಪುಸ್ತಕ ಬಂದಿದೆ, ಸೊ ಇನ್ನು ಮತ್ತೆ ರಾಜ್ಕುಮಾರ್ ಅವರ ಬಗ್ಗೆ ಇನ್ನೇನಾದ್ರೂ ಪುಸ್ತಕಗಳನ್ನ ಮಾಡುವಂಥದ್ದು ಅಥವಾ ಮುಂದೆ ಏನಾದ್ರು ಬೇರೆ ರೀತಿಯ ಯೋಜನೆಗಳು? ಇಲ್ಲ, ನಮ್ಗೆ ಏನಂದ್ರೆ ಈಗ ನಾವು ಒಂದು ಟ್ರಸ್ಟ್ ಫಾರ್ಮ್ ಮಾಡಿದೀವಿ, ಅದರಲ್ಲಿ ಸಾಕಷ್ಟು ಕೆಲಸಗಳು ಮಾಡಬೇಕು ಅನ್ಕೊಂಡಿದೀವಿ, ಅದನ್ನ ಮಾಡ್ತಾ ಹೋಗ್ತಾ ಇದೀವಿ. ಇನ್ನೊಂದು ಕನಸಿದೆ, ಅದು ಆದಷ್ಟು ಬೇಗ ಕೂಡಿ ಬರಲಿ, ಅದೇನಂತ ಹೇಳ್ತೀನಿ. ಸೀಕ್ರೆಟ್. ಓಕೆ. ಒಟ್ಟು ಒಂದು ಸುಂದರವಾದಂತಹ ಪುಸ್ತಕವನ್ನ ಕೊಟ್ಟಿದ್ದೀರಿ ರಾಜ್ ಅವರ ಅಭಿಮಾನಿ ದೇವರುಗಳಿಗೆ. ಥ್ಯಾಂಕ್ ಯು. ಅಂದ್ರೆ ಈ ಪುಸ್ತಕದ ಮೂಲಕ ಒಂದು ಒಳ್ಳೆ ಕೆಲಸ ಕೊಡೋ ಒಂದು ಒಳ್ಳೆ ಉದ್ದೇಶ ಇದೆ ಈ ಪುಸ್ತಕದ ಹಿನ್ನೆಲೆ. ಇದನ್ನ ತಗೊಂಡ್ರೆ ಇದರಲ್ಲಿ ಬರುವಂತ ಹಣನ ಕಂಪ್ಲೀಟ್ ಆಗಿ ನಿಮ್ಗೆ ಹೇಳ್ದಂಗೆ ಒಂದು ಕನ್ನಡ ಶಿಕ್ಷಣಕ್ಕೆ ಉಪಯೋಗಿಸ್ತೀವಿ ಅಂತ ಹೇಳಿ. That's wonderful. Thank you so much. ಇದೇ ರೀತಿ ಇನ್ನಷ್ಟು ಪುಸ್ತಕಗಳು ಹೊರಬರಲಿ, ನೀವು ಇನ್ನಷ್ಟು ಪುಸ್ತಕಗಳನ್ನ ಬರೆಯೋ ಹಾಗಾಗ್ಲಿ. ಕನ್ನಡದ ಜನತೆಗೆ, ಕರ್ನಾಟಕ ಜನತೆಗೆ ಇನ್ನಷ್ಟು ಹೊಸ ಹೊಸ ರೂಪಗಳು ಬರಲಿ ಅಂತ. ಥ್ಯಾಂಕ್ ಯು. ಡಾಕ್ಟರ್ ರಾಜ್ ಅಭಿಮಾನಿಗಳಿಗೆ ಪುನೀತ್ ಒಂದು ಪುಸ್ತಕದ ಕೊಡುಗೆ ಕೊಟ್ಟಿದ್ದಾರೆ. ಪುನೀತ್ ಪುಸ್ತಕ ನಿಜಕ್ಕೂ ರಾಜ್ ಅನ್ನೋ ವ್ಯಕ್ತಿತ್ವದ ಹಿಂದಿನ ವ್ಯಕ್ತಿಯ ಅನಾವರಣವನ್ನ ಮಾಡುತ್ತೆ. ಬಹುಶಃ ಎಲ್ಲ ಅಭಿಮಾನಿಗಳು ಇಂತಹ ಪುಸ್ತಕವನ್ನ ಓದೋದಕ್ಕೆ ಕಾತರಾಗಿದ್ದಾರೆ ಅಂತ ಅನ್ಸುತ್ತೆ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.